ಹೇ ವಾಟ್ಸಪ್ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಹೇಗಿದ್ದೀರಾ ನೀವೆಲ್ಲರೂ? ಹೋಪ್ಫುಲಿ ಎಲ್ಲರೂ ಚೆನ್ನಾಗಿದ್ದೀರಾ. ಅದೊಂದು ಕತೆ ಕೇಳಿದ್ದೀರಾ? ಒಬ್ಬ ಊರ್ ಹುಡುಗ ಎಲ್ಲ ಊರವರಿಗೂ ಹುಲಿ ಬಂತು ಕಾಪಾಡಿ ಅಂತ ಜೋರಾಗಿ ಕಿರ್ಚಿ ಕರೀತಾನೆ. ಅವಾಗ ಎಲ್ಲಾ ಊರವರು ಓ ಹುಲಿ ಬಂತಪ್ಪ ಅಂತ ಓಡ್ ಬಂದ ತಕ್ಷಣ ಅಲ್ಲಿ ನೋಡಿದ್ರೆ ನಿಜವಾಗ್ದ ಹುಲಿ ಇರೋದೇ ಇಲ್ಲ, ಸುಮ್ನೆ ತಮಾಷೆ ಮಾಡ್ತಿರೋದು ಅಂತ ಹೇಳ್ತಾನೆ. ಅದೇ ತರ ನಾಳೆ ದಿನಾನು ಹಂಗೆ ಮಾಡ್ತಾನೆ. ಹುಲಿ ಬಂತು ಅಂತ ಕರೀತಾನೆ. ಎಲ್ಲ ಊರವ್ರು ಬರ್ತಾರೆ, ಬೈತಾರೆ, ಹೋಗ್ತಾರೆ. 4ನೇ ದಿನ ನಿಜವಾದ ಹುಲಿ ಬಂದ್ಬಿಡುತ್ತೆ. ಅವಾಗ ಕಾಪಾಡಿ ಹುಲಿ ಬಂತು ಅಂತ ಕರೀತಾನೆ. ಆದ್ರೆ ಯಾವ್ದೇ ಊರವರು ಬರಲ್ಲ, ಸುಮ್ನೆ ತಮಾಷೆ ಮಾಡ್ತಿರೋದ ನನ್ ಮಗ ಅಂತ. ಆವಾಗ ಆ ಹುಲಿ ಕಚ್ಚಿ ಕಿತ್ತಾಕಿ ತಗೊಂಡ್ ಹೋಗ್ತಾನೆ. ಇದೇ ತರ ಒಂದು ಸಿಮಿಲರ್ ಕತೆ ನಮ್ಮ ಸ್ಯಾಮ್ ಸಮೀರ್ ಜೊತೆನೂ ಆಯ್ತು. ಸ್ಯಾಮ್ ಸಮೀರ್, ದಿ ಒನ್ ಅಂಡ್ ಓನ್ಲಿ ಬಿಗ್ಗೆಸ್ಟ್ ಯೂಟ್ಯೂಬರ್ ಆಫ್ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿ. ಅವರು ತನ್ನ ವಿಡಿಯೋಸ್ ನಲ್ಲಿ ಯಾವ ತರ ಪ್ರ್ಯಾಂಕ್ ಮಾಡಿದ್ದಾರೆ, ಯಾರ್ಯಾರಿಗೆ ಪ್ರ್ಯಾಂಕ್ ಮಾಡಿದ್ದಾರೆ ಅಂತ ಎಲ್ಲಾ ಫ್ಯಾನ್ಸ್ ಗಳಿಗೂ ಗೊತ್ತು, ಎಲ್ಲಾ ಯೂಟ್ಯೂಬ್ ಫ್ಯಾಮಿಲಿಗಳಿಗೂ ಗೊತ್ತು. ಅದೇ ತರ ಅವರು ಲೈವ್ ನಲ್ಲಿ ಬಂದಿ ನನ್ನ ತಂಗಿ ಜೊತೆ ಹಿಂಗಾಗಿದೆ, ನಮ್ಮ ಬಾವ ಈ ತರ ಮಾಡಿದ್ದಾರೆ ಅಂತ ಹಾಕಿದ ತಕ್ಷಣ ಎಲ್ಲಾ ಫ್ಯಾನ್ಗಳು ಸುಮ್ನೆ ಪ್ರ್ಯಾಂಕ್ ಮಾಡ್ತಿರೋದಿನ ಏನು ಇಲ್ಲ, ನಾಳೆ ದಿನ ವಿಡಿಯೋ ಅಪ್ಲೋಡ್ ಮಾಡ್ತಾನೆ, ಪ್ರ್ಯಾಂಕ್ ಅಂತಾನೆ ಅಷ್ಟೇ ಅಂತ ಅನ್ಕೋತಾರೆ. ಅದ್ ನೋಡಿದ್ರೆ ನಿಜವಾಗ್ಲೂ ತನ್ನ ಬಾವ ತನ್ನ ತಂಗಿ ಜೊತೆ ಹಂಗ್ ಮಾಡಿದ್ದಾರೆ. ಜನ್ಮಕ್ಕೆ ಹೋಗೋ. ಬಟ್ ಸ್ವಲ್ಪ ಕಹಾನಿನಲ್ಲಿ ಟ್ವಿಸ್ಟ್ ಇದೆ. ಈ ವಿಡಿಯೋ ಸ್ಯಾಮ್ ಸಮೀರ್ಗೆ ರೋಸ್ಟ್ ಮಾಡ್ತಿರೋದಲ್ಲ, ಅವ್ರದ್ದು ಬೇವಫಾ ಬಾವಕ್ಕೆ ರೋಸ್ಟ್ ಮಾಡ್ತಿರೋದು. ಇಷ್ಟ ಆದ್ರೆ ಮದ್ವೆ ಹಾಕಿಲ್ಲ ಎತ್ತಾಕೊಂಡು ಹೋಗ್ಬಿಡ್ತೀನಿ ಅಂದ್ರು. ಮದ್ವೆ ಆದ್ರು. ಮದ್ವೆ ಆದ್ಮೇಲೆ 4 ವರ್ಷ ಆಯ್ತು ಮದ್ವೆ ಆಗಿ. ಆಮೇಲೆ ಅಣ್ಣ ಅವ್ರ ಏನ್ ಮಾಡಿದ್ರು, ನಮ್ಮ ಅಕ್ಕನ ಹತ್ರ ಲೋನ್ ಮಾಡ್ಸಿದ್ರು. 7 ಲಕ್ಷ ಲೋನ್ ಮಾಡ್ಸಿದ್ರು ಅವಳ ಹೆಸರಲ್ಲಿ. ಅದಾದ್ಮೇಲೆ ಬ್ಯಾಂಕ್ ಅವ್ರು ಬಂದು ನಮ್ಮ ಅಕ್ಕಗೆ ಪೊಲೀಸ್ ಅವ್ರು ಬಂದು ಕಾಟ ಕೊಟ್ರು. ಓ ದೇವ್ರೆ, ಯಾಕಪ್ಪ ಹಿಂಗ್ ಮರ್ಯಾದೆ ತೆಗಿತೀಯಾ? ಅನ್ಕೊಂಡಿದ್ದೆ ಬರೀ ಹುಡುಗಿರೇ ಗೋಲ್ಡ್ ಡಿಗ್ಗರ್ ಆಗಿರ್ತಾರೆ ಅಂತ. ಬಟ್ ಈ ಬೇವಫಾ ಬಾವನ್ನ ನೋಡಾದ್ಮೇಲೆ ಗೊತ್ತಾಯ್ತು ಈ ತರ ಬಾವಗಳು ಲೋನ್ ಡಿಗರ್ ಆಗಿರ್ತಾರೆ ಅಂತ. ಮಾಡಿರೋದು ಏನ್ ಗೊತ್ತಾ ಅಮ್ಮ ಅವರೇ, ಈಗ ಹೊಡೆದಿ ಏನು ಪ್ರಯೋಜನ ಇಲ್ಲ. ಮೊದ್ಲೇ ಚಿಕ್ಕದವ್ರಿದ್ದಾಗ್ಲೇ ಹೊಡೆದಿ ಬುದ್ಧಿ ಕಳಿಸ್ತಿದ್ರೆ ಈಗ ಈ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಅದ್ರ ಜೊತೆಗೆ ಹುಡುಗಿರ್ ಶೋಕಿ ಎಷ್ಟು ಒಂದಲ್ಲ ಎಷ್ಟು 40-50-60 ಹುಡುಗಿರು ಮೆಸೇಜ್ ತೋರಿಸೋನಿಲ್ಲ. ರೀ ಬಿಬಿ ಅವರೇ, ಶಾರ್ಟ್ ಫಾರ್ಮ್ ಬೇವಫಾ ಬಾವ. ಸಮೀರ್ ಬ್ರೋ ಕೇಳಿದ್ದು ನಿಮಗೆ ಎಷ್ಟು ಹುಡುಗಿರ ಜೊತೆ ಅಫೇರ್ ಇದೆ ಅಂತ. 5-6 ಅನ್ನದ್ ಬಿಟ್ಟು ಡೈರೆಕ್ಟ್ 60 ಅನ್ಬಿಡದ? ಯಾಕ್ರಿ ನಮ್ ಹೊಟ್ಟೆ ಉರಿಸ್ತೀರಾ? ಬಂದ್ ಸಿಕ್ತಿಲ್ಲ, ಇಲ್ಲ 60 ಅಂತಿದಿರಲ್ಲ. ಏನ್ ಇಡೀ ವಂಶನ್ನೇ ಪ್ಲಾನ್ ಮಾಡ್ತಿದ್ದೀರಾ? ಮದ್ವೆ ಏನಕ್ಕೆ ಮಾಡ್ಕೊಂಡು ಮೋಸ ಮಾಡೋದು? 1 ಅಲ್ಲ 2 ಅಲ್ಲ 3 ಅಲ್ಲ. ಏನಕ್ಕೆ ಯಾರು ಕೇಳಲ್ಲ ಅಂತ ದುಡ್ಡಿಗೋಸ್ಕರ ಮದ್ವೆ ಆಗಿರೋದು ಅಂತ ಎಷ್ಟು ದೌಲತ್ತಾಗಿ ಹೇಳ್ತಿದ್ದಲ್ರಿ ಬಿಬಿ ಅವರೇ. ಸ್ಯಾಮ್ ಬ್ರೋ, ನಿಮ್ ಜಾಗದಲ್ಲಿ ನಾನು ಏನಾದ್ರೂ ಇರ್ತಿದ್ರೆ ಈ ದೌಲತ್ ತೋರಿಸಿರೋ ಬಿಬಿ ಅವ್ರಿಗೆ ದಂಡ ಹಾಕ್ತಿದ್ರೆ ಎಲ್ಲ ದೊಡ್ಡ ಅಂತ ಸಾರಿ ಕೇಳಿ ಕಂಟ್ರೋಲ್ ಏನ್ ಗೊತ್ತಾ, ಇವರು ಡಿ ಕೆ ಶಿವಕುಮಾರ್ ಹತ್ರ ಕೆಲಸ ಮಾಡದಂತೆ. ಅವ್ರಿಗೆ ಧೈರ್ಯ ಏನೇ ಆದ್ರೂ ಅವ್ರು ಇರ್ತಾರೆ. ಪೊಲಿಟಿಷಿಯನ್ ನಾನು ಧೈರ್ಯ. ಸುದೀಪ್ ಸರ್ ಜೊತೆ ಇದೀನಿ ಅನ್ನೋ ಧೈರ್ಯ. ಡಿ ಕೆ ಶಿವಕುಮಾರ್ ಸುದೀಪ್ ಸರ್ ಸಪೋರ್ಟ್ ಇದೆ ಅಂತೆ. ಸಪೋರ್ಟ್ ಒಂದ್ಸತಿ ಫೋಟೋ ತೆಗ್ದ ತಕ್ಷಣ ಸಪೋರ್ಟ್ ಬರಲ್ಲಪ್ಪ. ಆ ಫೋಟೋ ತೆಗ್ದಿರೋದು ಅವ್ರಿಗೆ ಜ್ಞಾಪನ ಇರುತ್ತೆಯೋ ಇಲ್ವೋ ಅದೇ ಗೊತ್ತಿಲ್ಲ. ನಿಮ್ಗೆ ಸಪೋರ್ಟ್ ಇದೆ ಅಂತೆ, ಸಪೋರ್ಟ್. ಅದ್ರ ಮನೆಗ್ ಬಂದು ನನ್ಗೆ ಹುಡುಗಿ ಬೇಕು, ಇಷ್ಟ ಆದ್ರೆ ಮದ್ವೆ ಹಾಕಿಲ್ಲ ಎತ್ತಾಕೊಂಡು ಹೋಗ್ಬಿಡ್ತೀನಿ ಅಂದ್ರು. ಮದ್ವೆ ಆದ್ರು. ಮದ್ವೆ ಆದ್ಮೇಲೆ 4 ವರ್ಷ ಆಯ್ತು ಮದ್ವೆ ಆಗಿ. ಕುತ್ಕೊಂಡಿರೋ ಸ್ಟೈಲ್ ನೋಡು, ಆರಾಮಾಗಿ. ಪಾಪ ಏನು ಮಾಡಿಲ್ಲ ಹಂಗೆ. ನಾನೇನು ಮಾಡಿಲ್ಲ, ನಾನು 60-50 ಹುಡುಗಿರಿಗೆ ಮೆಸೇಜ್ ಮಾಡಿದೀನಿ, 60-50 ಹುಡುಗಿರ ಜೊತೆ ಅಫೇರ್ ಇದೆ, ನಾನು ಹಂಗೆ ಏನು ಮುರ್ಕೊಳಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಸ್ಯಾಮ್ ಬ್ರೋ, ಎಲ್ಲೋ ಗಂಡ್ಸಿಗ್ ಮದ್ವೆ ಮಾಡಿದೀರಾ ಅಂದ್ರೆ ಈ ಬಿಬಿ ಅವರು ಒಂದು ಗಂಡ್ಸ್ ಕೆಲ್ಸ ಮಾಡಿಲ್ಲ ರೀ. ಬಿಬಿ ಅವರೇ, ಆ ಅಕ್ಕನ್ ಮುಖ ನೋಡ್ರಿ. ಬಹಳ ದೌಲತ್ತಾಗಿ ಐಫೋನ್ ಕೊಟ್ಟೆ, ಹುಡುಗಿರ ಜೊತೆ ಇದೆ ಅಂತ ಹೇಳ್ತಿದ್ರಲ್ಲ, ದುಡ್ಗೋಸ್ಕರ ಮದ್ವೆ ಮಾಡ್ಕೊಂಡೆ ಅಂತ ಹೇಳ್ತಿದ್ರಲ್ಲ. ಸ್ವಲ್ಪನು ಅಕ್ಕನ್ ಮುಖ ನೋಡಿ ಸ್ವಲ್ಪನು ಶೇಮ್ ಫೀಲ್ ಆಗ್ತಿಲ್ವೇನ್ರಿ ನಿಮ್ಗೆ? ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ. ಜನ್ಮಕ್ಕೆ ಹೋಗೋ. ಅಕ್ಕ, ಒಂದ್ ಕೆಲ್ಸ ಮಾಡಿ. ನಾನು ನಿಮ್ ತಮ್ಮನೇ. ಒಂದ್ ಕೆಲ್ಸ ಮಾಡಿ, ತಗೊಳ್ಳಿ. ಮೈ ಯಾವ್ದು, ಮೂಳೆ ಯಾವ್ದು ಏನು ಗೊತ್ತಾಗ್ಬಾರ್ದು. ಹೆಂಗ್ ಹೊಡಿಬೇಕು ಅಂದ್ರೆ ನಿಮ್ ಜೊತೆನೆ ಅಲ್ಲ, ಬೇರೆ ಯಾವ ಹುಡುಗಿರ ಜೊತೆ ಹಿಂಗಾಗ್ಬಾರ್ದು. ಹಂಗ್ ಹೊಡಿರಿ, ಜ್ಞಾಪನ ಮಾಡ್ಬೇಕು ನನ್ ಮಗ.
And that's it for the video guys. ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ದಿಸ್ ವಿಡಿಯೋ ಇಸ್ ಓನ್ಲಿ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್. ಯಾರಿಗೂ ಹೆಡ್ ಸ್ಪ್ರೆಡ್ ಮಾಡೋ ಉದ್ದೇಶ ನಂದಿರಲಿಲ್ಲ. ಅಂಡ್ ಲಾಸ್ಟ್ ಅಲ್ಲಿ ನಾನು ಹೇಳೋ ಮಾತು ಒಂದೇ, ವಿ ಆರ್ ವಿತ್ ಯುವರ್ ಸ್ಯಾಮ್ ಬ್ರೋ. ನಿಮ್ಮ ಸ್ಯಾಮ್ ನಿಮ್ ಜೊತೆ ಯಾವುದೇ ಟೈಮಲ್ಲಿ, ಯಾವುದೇ ಒಂದು ಕಷ್ಟದಲ್ಲಿ ನಿಮ್ ಜೊತೆ ನಿಂತಿರುತ್ತೆ ಅಂತ ಹೇಳಿ ಈ ವಿಡಿಯೋನ ನಾನು ಮುಗಿಸ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಬಾಯ್ ಬಾಯ್, ಟೇಕ್ ಕೇರ್.